ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೆನ್ನೆ ಡ್ರಾಪ್ ಮಾಡಿ ಬಂದು ಮಲ್ಕೊಳ್ಳೋ ಅಷ್ಟರಲ್ಲಿ ಒಂದು 12 ಗಂಟೆ ಆಗೋಯ್ತು. ಏನಕ್ಕೆ ಲೇಟ್ ಆಯಿತು ಅಂದರೆ ನಮ್ಮ ಸುದಿ ಅಣ್ಣ ಸಿಕ್ಕಿದ್ರು. ಅದೇ ವ್ಲಾಗಲ್ಲಿ ಬಂದಿದ್ರಲ್ಲ, ಅವರು ಸಿಕ್ಕಿದ್ರು ನೈಟು. ಅವರ ಜೊತೆ ಊಟ ಗೀಟ ಎಲ್ಲ ಮಾಡಿಕೊಂಡು ಬಂದು ಮಲ್ಕೊಳ್ಳೋ ಅಷ್ಟರಲ್ಲಿ 12 ಗಂಟೆ ಆಗೋಯ್ತು ಟೈಮು. ಏನಿಲ್ಲ ನೋಡಿರಿ, ನನ್ನ ಶಿಫ್ಟು ಮನೆ ಹತ್ರನೇ ಐತೆ, ಟಿ ಟಿನ ಮನೆ ಹತ್ರನೇ ಐತೆ. ಟಿ ಟಿ ತಗೊಂಡೋಗಿ ವಾಶ್ ಮಾಡಿಸ್ಬೇಕು. ಮಾಡ್ಸೋಣ. ಫಸ್ಟು ಬಟ್ಟೆ ನೆನಾಕಬೇಕು. ಯಾವುದ್ರಲ್ಲಿ ನೆನಾಕೋದು ಗೈಸ್? ಈಗ ಬಟ್ಟೆ ಎಲ್ಲ ನೆನಾಕಿದ್ದಾಯಿತು. ನಮ್ಮಮ್ಮ ಒಗ್ಯೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡೋರೆ ಪಾಪ. ಬಟ್ಟೆ ಎಲ್ಲ ನೆನಾಕಿದ್ದೀನಿ. ಈ ಶರ್ಟ್ ಯೂಸ್ ಮಾಡಿಲ್ಲ, ಈ ಶರ್ಟ್ ಹಂಗೆ ತೊಗೊಂಡೋಗ್ತೀನಿ. ಶರ್ಟ್ ಮಾತ್ರ ಹಂಗೆ ನಾಳೆ ತಗೊಂಡು ಹೋಗೋಕ್ಕೆ ಆಗುತ್ತೆ. ನನಗೆ ಫಸ್ಟು ನಾಷ್ಟ ಮಾಡಬೇಕು. ನಿನ್ನೆ ನೈಟ್ ಬಂದು ಮಲ್ಕೊಬಿಟ್ಟೆ, ಎಡಿಟು ಮಾಡಿಲ್ಲ, ಏನಿಲ್ಲ. ಇವಾಗ ನಾಷ್ಟ ಮಾಡಿ ನೋಡೋಣ ಏನು ಮಾಡಬೇಕು ಅಂತ ಮುಂದಿನ ಕಾರ್ಯ. ಗೈಸ್, ನನ್ನ ತಮ್ಮಂಗೆ ಲೂಸ್ ಮೋಷನ್ ಆಗ್ಬಿಟ್ಟೈತೆ. ಯಾವಾಗಿಂದ ಆಗೈತೋ? ಡ್ಯೂಟಿಗೆ ಹೋಗಿದ್ದಂತೆ, ಲೂಸ್ ಮೋಷನ್ ಕಿತ್ಕೊಂಡ್ಬಿಟ್ಟೈತೆ. ಅದಕ್ಕೆ ಮನೆಗೆ ಬಂದ್ಬಿಟ್ಟವನೆ, ಹೋಗೇ ಇಲ್ಲ. ಏನ್ ನಾಷ್ಟ ಮಾಡಿದ್ಯಾ ಗೈಸ್? ಇಡ್ಲಿ ಮಾಡವ್ರೆ. ಏನ್ ಕಾಮಿಡಿದ್ರೆ ನನ್ನ ಫೋನ್ ಮಾಡಿದ್ರೆ ಲೂಸ್ ಮೋಷನ್ ಆಗ್ಬಿಡೋದು, ಅದಕ್ಕೆ ಡ್ಯೂಟಿಗೆ ಹೋಗಿಲ್ಲ ಅಂತ. ಗೈಸ್, ಬಿಸಿ ಬಿಸಿ ಇಡ್ಲಿ ಮಾಡವ್ರೆ. ಇಡ್ಲಿ ತಿನ್ನ. ನಮ್ಮ ವ್ಲಾಗ್ ನೋಡ್ದೆ ಅದು. ನಾನು ನಿನ್ನೆ 3 ದಿವಸದಿಂದ ಮಾಡ್ತಾ ಇದ್ದೀನಿ. ನೋಡ್ದಾ ಗೈಸ್? ನಮ್ಮಮ್ಮ ವ್ಲಾಗ್ ನೋಡ್ಬಿಟ್ಟೆ. ನೀನ್ ನೋಡ್ದೇನಾ? ಲೇ, ನಿನ್ ಮಕ್ಕ ತೋರ್ಸಿದ್ ಹಿಂಗಂತ ತೋರ್ಸ ಅವ್ರಿಗೆ. ಲೇ, ಏನಿಲ್ಲ ಗೈಸ್, ಅದು ಲೂಸ್ ಮೋಷನ್ ಆಗ್ಬಿಟ್ಟೈತಿ. ಏನಕ್ಕೆ ಆಗೈತೆ ಅಂದ್ರೆ ಸಿಕ್ಕಿದೆಲ್ಲ ತಿಂತಾನಲ್ಲ. ಏನಕ್ಕೆ ಲೂಸ್ ಮೋಷನ್ ಆಗಿರೋದು ಅವನಿಗೆ? ಏನಕ್ಕೆ ಆಗಿರ್ಬೋದು? ಅವನ ಯಾವಾಗಲೂ ತಿಂತಿರ್ತಾನೆ. ಏನ್ ತಿಂತಿರ್ತಾನೆ? ಇದೆಲ್ಲ ಮಾಡ್ತಿರ್ತಾನೆ ಯಾವಾಗ್ಲೂ. ಅದೆಲ್ಲ ಗೈಸ್, ನಮ್ಮನೆಗೆ ಈಗ ರೀಸೆಂಟಾಗಿ ಬಂದಿದೆ ಈ ಸೋಫಾ. ಈ ಸೋಫಾನ ಡಿಸೈನ್ ಮಾಡಿಸಿದ್ದು ಇವನೇ ಹೋಗಿ ಸೋಫಾದು ಫುಲ್ ಎಲ್ಲ ಇದೇ ಥರ ಬೇಕು ಅಂತ ಹೇಳ್ಬಿಟ್ಟು ಮಾಡಿರೋದು. ಏನೂ ಇಲ್ಲ, ಡವ್ ಮಾಡೋದೇನಿಲ್ಲ. ಅದು ತೋರ್ಸವ್ರು ಯಾವ ಥರ ಬೇಕು ಅಂದ್ಬಿಟ್ಟು ಈ ಥರ ಹೇಳಿ ಈ ಥರ ಸೆಲೆಕ್ಟ್ ಮಾಡಿ ಈ ಥರ ತಗೊಬಂದವನೆ. ಇಸೀಸ ಇರಲಿಲ್ಲ, ಇವಾಗ ಬಂದೈತೆ. ಅಮ್ಮ, ಸೋಫಾ ಬಂದ್ರೆ ಖುಷಿ ಆಯ್ತಾ ನಮ್ಮ ನಿಂಗೆ? ಖುಷಿ ಆಯ್ತಾ? ಮನೆಗೆ ಇನ್ನೇನ್ ತರ್ತೀಯ ನೀನು? ಸೋಫಾ ಬಂದ್ರೆ ಖುಷಿ ಆಯ್ತು ನಿಂಗೆ? ಮನೆ ಮೇಲೆ ಏನೇನ? ಯಾರು ಕೊಡೋದು 30,000? ಗೈಸ್, ಏನಿಲ್ಲ ಅಂದರೆ ನಮ್ಮ ಮನೇಲಿ ಏನು ಅಂದ್ರೆ ಏನೂ ಇರಲಿಲ್ಲ. ಒಂದಾಗ ಬಂದಮೇಲೆ ಖುಷಿ ಆಗುತ್ತೆ. ನೀನು ಚಿಕ್ಕ ಮಗ ಆಗಿದ್ದೆ, ಇವಾಗ ದೊಡ್ಡನಾಗಿದ್ದೀಯಲ್ಲ, ನಿನ್ಗೂ ನೋಡಿ ಖುಷಿ ಆಗ್ತದೆ. ಗೈಸ್, ನಮ್ಮ ಅಮ್ಮ ಏನೋ ಮಾಡ್ತಾರ. ನನ್ನ ತಮ್ಮಂಗೆ ಬೇದಿ ಹೋಗಕ್ಕೆ, ಲೂಸ್ ಮೋಷನ್ ಹೋಗಕ್ಕೆ. ಹಂಗಂತೂ ಗೈಸ್, ನಮ್ಮಪ್ಪ ಏನೇನೋ ತಿಂಡಿ ತಗೊಬಂದವ್ರೆ. ಬನ್ನು ಗಿನ್ನು ಏನೇನೋ ತಗೊಬಂದವ್ರೆ. ಪಾತ್ರೆ ಹುಡುಕಿರೋದೆಲ್ಲ ವಿಡಿಯೋ ಮಾಡ್ಬಿಡ್ದ? ಅದು ಫಿಲಮ್ ನೋಡ್ದವ್ರೆ ಗೈಸ್ ನಮ್ಮ ಮನೇಲಿ ಅಂತ ಗೊತ್ತಿಲ್ಲ. ಹೊಟ್ಟೆ ಹಸ್ತೈತೆ. ಫಸ್ಟು ನಾನು ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡ್ಬೇಕು. ಫಸ್ಟು ಬನ್ನಿ ನಾಷ್ಟ ಮಾಡೋಣ ಗೈಸ್. ಬ್ರಷ್ನೆಲ್ಲ ಬ್ಯಾಗಲ್ಲೇ ಬಿಟ್ಬಿಟ್ಟಿದ್ದೀನಿ. ಅಲ್ಲದ ಬ್ರಷ್ ಅಲ್ಲ, ಇಲ್ಲೇ ಮೇಲ್ಗಡೆ ಬಿಟ್ಟೋಗ್ಬಿಟ್ಟಿದೆ ಗೈಸ್. ಇಲ್ಲೇ ಐತೆ ಬ್ಯಾಗು. ಹಂಗೆ ಕೆಳಗೆ ತಗೊಂಡೋಗ್ಬಿಡೋಣ ಅಂತಾಗೆ. ಈಗ ಶಾಲೆ ಕೂತ್ಕೊಂಡು ತಿಂತವನೇ. ಲೂಸ್ ಮೋಷನ್ ಆಗಿರೋ ಯೋಚನೆ ಇಲ್ಲ. ತಿಂತವನ್ ಕೂತ್ಕೊಂಡು ಏನೋ. ನಮ್ಮಮ್ಮ ನೋಡ್ರಿ ಕಾಲ್ನಂಜ್ ಹಾಕಕ್ಕೆ ಅಂತ ಬಂದೈತೆ, ಕಿಸಿತೈತೆ. ರೈಸಾ? ಇಡ್ಲಿ ತಿನ್ಬಿಟ್ಟು ಇನ್ನೂ ರೈಸ್ ಅಂತೀಯಲ್ಲ ಗೈಸ್. ಏನ ಹೇಳ್ತಾನೆ ಕೇಳಿಸ್ಕೊಡ್ರಿ. ಏನ ನೀ ಕಾಂಟೆಂಟ್ ಯಾರು ಇಲ್ಲ, ಲೂಸ್ ಮೋಷನ್ ಆಗಿ ಮರಿತೀನಿ ಹೋಗಪ್ಪ. ಏನಿಲ್ಲ ಏನೇನ ಅದೇನು ಗೈಸ್? ಕಾಂಟೆಂಟ್ ಅಂತ ಕಾಂಟೆಂಟ್ ಏನೋ ಹೇಳ. ಏನಂತಾರಲ್ಲ
ಕಂಟೆಂಟು ಕಂಟೆಂಟ್ ಇಲ್ವಾ? ಲೂಸ್ ಮೋಷನ್ ಮುಂಚೆ ನೆನ್ನೆ ಎಲ್ಲ ಬಾಡಿಗೆ ಹೋಗಿದ್ದು ಹಾಕ್ಬಿಟ್ಟೆ, ನಮ್ದು ಹಾಕ್ಬಿಡು. ಇವತ್ತಿನ ಕಂಟೆಂಟ್ ಲೂಸ್ ಮೋಷನ್ ಅಂತ ಅವನೇ ಹೇಳ್ತಾವನೆ, ಅದನ್ನೇ ತಮ್ಮೇಲೆ ಹಾಕ್ತೀನಿ ಬಿಡ್ರಿ. ಹಾಕೊಡ್ ಬರಮ್ಮ, ಹೊಟ್ಟೆ ಹಸ್ತೈತೆ. ಅವ್ನಿಗೆ ದೃಷ್ಟಿ ತೆಗೆನ ನೀನೇನು ಇಷ್ಟು ಬೆಳಗಾಗ್ಬಿಟ್ಟಿದ್ಯಾ? ಕಾಮಿಡಿ ಬರೀ ಕಾಮಿಡಿನೇ ನಿಂದು. ಗೈಸ್ ನೋಡ್ರಿ, ನಮ್ಮ ಅಮ್ಮ ಕಾಲ್ ರಂಜ್ ಆಗ್ತಾವ್ರೆ. ಗೈಸ್ ನಾನು ಟಿಫನ್ ಮಾಡಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಆಯಿತು. ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ಮಲ್ಕೊಂಡಿದ್ದೆ. ಸುಮ್ಮನೆ ಮಲ್ಕೊಂಡು ಓಡಾಡ್ತಿದ್ದೆ ಮೊಬೈಲ್ ನೋಡಿಕೊಂಡು. ಜಸ್ಟು ಈಚೆ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಅಂದರೆ ಮ್ಯಾಗ್ವಿಲ್ಲು ಮಾತಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಮ್ಯಾಗ್ವಿಲ್ ಅಂದರೆ EMI ಎಲ್ಲ ಹಾಕ್ಸೋದಲ್ವಾ, ಹೋಗಿ ಮ್ಯಾಗ್ವಿಲ್ದು ಮಾತಾಡ್ಬೇಕೀಗ. ನೋಡೋಣ ಬರ್ರಿ ಏನಾಗುತ್ತೆ ಎಲ್ಲ ಹೇಳ್ತೀನಿ. ಇವತ್ತು ಆಗುತ್ತೋ ಆಗಲ್ವೋ ಮ್ಯಾಗ್ವಿಲ್ದು, ಫಸ್ಟಲ್ಲಿ ಹೋಗ್ಬೇಕು. ನಮ್ಮ ಸುನಿ ಅಣ್ಣನಿಗೆ ಹೇಳಿದ್ದೀನಿ ಬರ್ತೀನಿ ಅಂತ ಹೇಳೋಣ. ಅಲ್ಲಿಗೆ ಹೋಗ್ಬಿಟ್ಟು ಫಸ್ಟು ಮ್ಯಾಗ್ವಿಲ್ ಆದರೆ ಇವತ್ತೇ ಹಾಕ್ಸ್ಬಿಡೋಣ ಗೈಸ್. ನೋಡೋಣ ಬರ್ರಿ ಹೆಂಗಾಗುತ್ತೆ ಅಂತ. EMI ಎಲ್ಲ ಹಾಕ್ಸ್ತಾ ಇರೋದು ಗೈಸ್. ಹೆವಿ ಹೀಟ್ ಹೊಡಿತೈತೆ, ಬಿಸಿಲಿಗೆ ಹೆವಿ ತೆಗೆಯಲ್ಬಿಡ್ತೈತೆ ಗಾಡಿ ಒಳಗಡೆ, ಕೂತ್ಕೊಳಕ್ಕಾಯ್ತಿಲ್ಲ. ಆಹಾ, ಗೈಸ್ ಇಲ್ಲೇ CBR ಹತ್ರ ಬಂದಿದ್ದು. ನಮ್ಮ ಗಾಡಿಗೆ ಮ್ಯಾಗು ನಮ್ಮ ಸುನಿಯವ್ರು ಬಂದವ್ರೆ, ಇನ್ನೊಬ್ರು ರಾವಣ್ಣ ಬಂದವ್ರೆ, ಇನ್ನೊಬ್ರು ಇವ್ರು ಬಂದವ್ರೆ. ಇಲ್ಲ ಅಣ್ಣ CBR ಹತ್ರ ಬಂದು ಮ್ಯಾಗ್ ಐತೆ, ನಮಗೆ ಬೇಕಾದ್ರೆ ಪ್ಯಾಟ್ರನ್ ಇಲ್ಲ. ಎಲ್ಲರೂ ಪ್ಯಾಟರ್ನ್ ಇದ್ರೆ ಸ್ವಲ್ಪ ಹೇಳಿ, DM ಮಾಡಿ. ಇನ್ನೊಂದು ಲೋನ್ ಆಗಲ್ಲ ಬ್ರೋ, ಲೋನ್ ಬರೋಕ್ಕೆ 2 ತಿಂಗಳು ಆಗ್ಬೇಕಂತೆ. ಯಾರ್ದಾರು ಬಜಾಜ್ ಕಾರ್ಡ್ ಇದ್ರೆ ಕೊಟ್ಟು EMI ಕಟ್ಕೊಂಡು ಹೋಗ್ತೀವಿ. ಯಾವ್ದಾರು ಬಜಾಜ್ ಕಾರ್ಡ್ ಹುಡುಕ್ತಾ ಇದ್ದೀವಿ, ಯಾರ್ದು ಸಿಗ್ತಿಲ್ಲ. ಅದಕ್ಕೇನೆ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೀವಿ. ಮುಂದಿನ ತಿಂಗಳು ಇಲ್ಲ ನೆಕ್ಸ್ಟ್ ತಿಂಗಳು ಹಾಕ್ಸ್ತೀವಿ. ಅಲ್ಲಿ ಗಂಟ ವೆಯ್ಟ್ ಆ್ಯಂಡ್ ವಾಚ್. ಅಷ್ಟೇ. ಗೈಸ್ ಈಗ ರೂಫಿಂಗ್ ಮಾತಾಡೋಣ ಅಂತ ನೋಡ್ದು. ಅವರು ಬಕ್ರೀದ್ ನಿನ್ನೆ ರಜಾ ಅಲ್ವಾ, ಅದಕ್ಕೆ ಇವತ್ತು ಕಡಿಯಕ್ಕೆ ಹೋಗೋರು. ಇವತ್ತು ಎಲ್ಲ ಮಟನ್ ಕಡಿದು ಬರ್ತಾರೆ, ಸಿಗೋಣ ಅಷ್ಟೇ ಗೈಸ್. ನೋಡೋಣ ಈಗ ಅಷ್ಟೇ ಮುಗೀತು, ಮನೆಗೆ ಹೋಗ್ಬೇಕು ಅಷ್ಟೇ, ಹೋಗೋಣ. ನೋಡಿ ಗೈಸ್ ಇವರೊಬ್ರು ಬಂದವ್ರೆ. ಬ್ರಾ ಆಯ್ ಮಾಡು ಬ್ರಾ. ಗೈಸ್ ಅಣ್ಣ ಹೊಡೈತವನೆ ವ್ಲಾಗ್ ಮಾಡ್ತಿದ್ರೆ. ಎಲ್ಲ ಜ್ಯೂಸ್ ಕುಡಿತವ್ರೆ. ಅಣ್ಣ ವ್ಲಾಗ್ ಮಾಡ್ತಿದ್ದಂಗೆ ತಿರ್ಗಬಿಟ್ಟ. ಇವರು ಜ್ಯೂಸ್ ಕುಡಿತಾರೆ, ನಾನು ಜ್ಯೂಸ್ ಕುಡಿತಾ ಇದ್ದೀನಿ. ಗೈಸ್ ಎಲ್ಲ ಮಾತಾಡಿಕೊಂಡು ಅದೇ ಮ್ಯಾಗ್ವಿಲ್ದು ಹೇಳಿದ್ನಲ್ಲ, ಮ್ಯಾಗ್ವಿಲ್ದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆ ಅಂದರೆ ಬಜಾಜಲ್ಲಿ ಲೋನು ಸ್ವಲ್ಪ ಕಡಿಮೆ ಆಗ್ತೈತೆ. ಇನ್ನೂ 2 EMI ಪೆಂಡಿಂಗ್ ಐತೆ ಟೈರ್ದು. ಬರೀ ಏನೋ 2,000 EMI ಬರ್ತೈತೆ ಪರ್ ಮಂತ್ಗೆ. ಆದರೆ 1 ವರ್ಷಕ್ಕೆ ಹಾಕ್ಸ್ಕೊಂಡ್ರೆ ಬರೀ 20,000 ಅಷ್ಟೇ ನನಗೆ ಇದಾಗೋದು. ಅದರಿಂದ ಹೇಳ್ಬಿಟ್ಟು ಹಾಕ್ಸ್ಲಿಲ್ಲ. ಅದಕ್ಕೆ ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಒಂದೇ ಸಲ ರೂಫಿಂಗ್ ಎಲ್ಲ ಮಾಡಿಸ್ಬೇಕಲ್ಲ, ಆ ಟೈಮಲ್ಲಿ ಹಾಕ್ಸೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಅಷ್ಟೇ ಗೈಸ್, ನಾನು ಮನೆಗೆ ಹೋಗ್ತಾಯಿದ್ದೀನಿ. ನಮ್ಮ ಸುನಿ ಅಣ್ಣ ಅವರು ಫ್ರೆಂಡ್ಸ್ ಎಲ್ಲ ಹೋಗ್ತವ್ರೆ ಮನೆಗೆ. ನಮ್ಮ ಸುನಿ ಅಣ್ಣಗೆ ಏನೋ ಟೈರ್ ಸಿಗ್ತಿಲ್ಲ. ಅವರೆಲ್ಲ ಮನೆಗೆ ಹೋದ್ರು. ನೋಡಿ ಗಾಯ್ಸ್, ನಮ್ಮ ಇವನು ಸ್ಕೂಲ್ ಫ್ರೆಂಡು ಸುಪ್ರೀತ್ ಅಂತ. ಏನು ಮಚ್ಚ ಸಮಾಚಾರ? ಚೆನ್ನಾಗಿದ್ಯಾ ಮಚ್ಚ? ಹಾಂ ಏನೋ ಮಚ್ಚ ನಿಂತರನೇ ದಪ್ಪಗದಲ್ಲ ಬೆಳ್ಳಿ ಚೈನು. ಗೈಸ್ ಇವನು ನಮ್ಮ ಸ್ಕೂಲ್ ಫ್ರೆಂಡು. ಎಷ್ಟು ವರ್ಷ ಆಯ್ತು ಮಚ್ಚ ಏನು ಸ್ಕೂಲಲ್ಲಿ ಬಿಟ್ಟು ನಾವು? 7-8 ವರ್ಷ ಆಯಿತು. 7-8 ವರ್ಷ ಆಯಿತು. ಇಲ್ಲೇ ಓಡಾಡ್ತಾನೆ, ಒಂದಿನೂ ಸಿಗಲ್ಲ. ಹೌದಪ್ಪ, ಕೆಲಸ. ಊಟ ಮಾಡ್ದ? ನಾನು ನೋಡಪ್ಪ ಈಗ ಯೂಟ್ಯೂಬರ್ ಆಗಬೇಕು ಅಂತ ನಿಂತಿದ್ದೀನಿ. ಇನ್ನೂ ಪಾಪ ಆಗಿಲ್ಲಲ್ವಾ? ಆಯ್ತಾ? ಇನ್ನೂ ಐತಪ್ಪ ಡೇಟು. ಎಷ್ಟನೇ ತಾರೀಕು ಕೊಟ್ಟವ್ರೆ? ಇನ್ನು ಮುಂದಿನ ತಿಂಗಳು. ಮದುವೆಗೂ ಇನ್ನೊಂದು ಇದೇ ಇರಲಿಲ್ಲ. ಇವನು ಆಲ್ರೆಡಿ ಹೆಣ್ಣು ನೋಡ್ತಾ ಇದ್ದ, ಇನ್ನೂ ಇವ್ನು ಮದುವೆನೇ ಆಗಿಲ್ಲ. ನಂಗೆ ಆಲ್ರೆಡಿ ಒಂದು ಮಗು ಆಯ್ತೈತಿ. ನನ್ನ ಮದುವೆ ಬಗ್ಗೆ ಇನ್ನೂ ಪ್ಲ್ಯಾನೇ ಇರಲಿಲ್ಲ. ಆಲ್ರೆಡಿ ಇವನು ಹೆಣ್ಣು ನೋಡ್ತಾ ಇದ್ದ.
ಎಷ್ಟನೇ ಕ್ಲಾಸಲ್ಲಿ ಮಚ್ಚ ಇನ್ನು ನೋಡ್ತಾ ಇದ್ದು ನೀನು? ಎಷ್ಟನೇ ಕ್ಲಾಸಲ್ಲಿ ನೋಡ್ತಾ ಇದ್ದು? ಯಾವಾಗ ನಾವು ಕೆಲ್ಸಕ್ಕೆ ಹೋಗ್ಬೇಕಪ್ಪ. ಕೆಲ್ಸಕ್ಕೆ ಹೋದ್ಮೇಲೆ ಏನು 10th ಮುಗಿದು ಒಂದು 3-4 ವರ್ಷ ಆದ್ಮೇಲಲ್ಲ? 4 ವರ್ಷ 5 ವರ್ಷ 5 ವರ್ಷ ಆದ್ಮೇಲೆ. ನನಗೆ ಇನ್ನೂ ಆ ಟೈಮಲ್ಲಿ ಮದುವೆನ ಇಂಟೆನ್ಷನ್ ಇರಲಿಲ್ಲ. ನಾನು ಆಲ್ರೆಡಿ ಹೆಣ್ಣು ನೋಡ್ತಾ ಇನ್ನೂ ಮದುವೆನೇ ಆಗಿಲ್ಲ. ಏನು ಮಚ್ಚ ಎಷ್ಟು ಬ್ಲ್ಯಾಕ್ ಆಗ್ಬಿಟ್ಟಿದೆಯಲ್ಲ? ಕೆಲಸ ಬಿಸಿಲಲ್ಲಿ ಕೆಲಸ. ಆದ್ರೆ ಗಂಡು ಮಕ್ಳು ಬಿಡ, ಬಿಸಿಲಲ್ಲಿ ಸಾಯ್ಬೇಕು. ಕೆಲಸ ನಮ್ದೇನು ಬೆಳಗ್ಗೆ 6 ಗಂಟೆಗೆ ಹೋದ್ರೆ 2 ಗಂಟೆ ತನಕ ಡ್ಯೂಟಿ. ಜೀವನೊಬ್ಬ ನಮ್ಮ ಸ್ಕೂಲ್ ಫ್ರೆಂಡ್ ಪ್ರಸನ್ನ ಅಂತ. ಮಚ್ಚ ಆಯ್ ಮಾಡೋ ಬ್ಲಾಗ್ ಗಣ, ಯೂಟ್ಯೂಬ್ ಬ್ಲಾಗು ನೋಡ್ದ. ಅವನ ಅಪ್ಪ ಆಯ್ತವನ ಅದಕ್ಕೆ ಬಾಬಾ ಆಗೋನೆ. ನೀನೇನ್ ಮಾಡ್ತಾ ಇದ್ದೀಯ? ಅದಕ್ಕೆ ಈ ರೇಂಜ್ಗೆ ಬಿಟ್ಕೊಂಡಿರೋದು. ಅವ್ನು ಮಾಡ್ಸಿಲ್ಲ ಕಣೋ ಕಟಿಂಗ್ ಸೇವಿಂಗು. 5 ತಿಂಗಳಿಂದ ಮಾಡ್ಸಿಲ್ಲ ಅವನು. ನಮ್ಮ ಅಣ್ಣನೇ ಪರವಾಗಿಲ್ಲ ಕಣ, 3 ತಿಂಗಳಿಗೆ 2 ತಿಂಗಳು ಒಂದ್ಸಲ ಮಾಡಿಸ್ಕೊಂಬ. ಗೈಸ್ ಇವನು ಅವಾಗ ಹೆಂಗಿದ್ನ ಈಗಲೂ ಹಂಗೆ ಅವನೇ. ಸ್ಕೂಲ್ ಟೈಮಲ್ಲಿ ಇನ್ನೂ ಸ್ವಲ್ಪ ಕುಳ್ಳ ಇದ್ದಲ್ಲ, ಈಗ ಒಂದು ಸ್ವಲ್ಪ ದಪ್ಪ ಆಗವನೆ, ಸ್ವಲ್ಪ ಇದಾಗವನೆ. ಮಿರರೆಲ್ಲ ಹೊಡೆದೋಯ್ತು ಮಚ್ಚ. ಬಾಯ್ ಲವ್. ಗೈಸ್ ನಾನೆಲ್ಲ ಆಯಿತು, ಮಾತಾಡಿದೆಲ್ಲ ಆಯಿತು. ತುಂಬ ದಿನ ಆಗಿತ್ತು ಸಿಕ್ಕಿ ಮಾತಾಡ್ಕೊಂಡು. ಗೈಸ್ ನಮ್ಮ ಸ್ಕೂಲ್ ಫ್ರೆಂಡ್ಸು ಸಿಕ್ಕಿ ತುಂಬ ದಿನ ಆಗಿತ್ತು. ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಮನೆಗೆ. ಗೈಸ್ ಮನೆಗೆ ಹೋಗ್ಬಿಟ್ಟು ನೋಡೋಣ. ಗೈಸ್ ನಾನು ಮನೆಗೆ ಹೋಗ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆದೆ. ಗೈಸ್ ನಮ್ಮ ರೆಡ್ಡಿ ಫೋನ್ ಮಾಡ್ದೆ, ವಿಡಿಯೋ ಮಾಡೋಣ ಬಾರೋ ಅಂತ ಅಂದ. ಸಂಜೆ 5:15 ಮಾಡ್ದೆ. ನಾನು ಇನ್ನೂ ಸ್ನಾನನೂ ಮಾಡಿರಲಿಲ್ಲ. ಸರಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಇರೋ ಅಂತಂದೆ ಅಷ್ಟೇ. ಸ್ನಾನ ಮಾಡ್ಕೊಂಡು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಬಗ್ಗ ಮಳೆ ಹೊಡಿತೈತೆ. ಈ ಮಳೆಯಲ್ಲಿ ಏನು ವಿಡಿಯೋ ಮಾಡೋದು, ಏನು ರೀಲ್ಸ್ ಮಾಡೋದು ಗೊತ್ತಿಲ್ಲ. ನೋಡೋಣ ಬರ್ರಿ, ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ಮಾತ್ರ. ಹೋಗ್ತಾಯಿದ್ದೀನಿ ಈಗ ಒಂದವೇ. ಗೈಸ್ ಈ ಕಾರ್ನ ನನ್ನ ತಮ್ಮ ಓಡಿಸ್ತಾ ಇರೋದು. ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರ, ಬ್ರೋ ನಿಮ್ಮದು ಶಿಫ್ಟ್ ಏನು ಮಾಡಿದ್ರ ಅಂದ್ಬಿಟ್ಟು. ಶಿಫ್ಟ್ ನನ್ನ ಹತ್ರನೇ ಐತೆ, ನನ್ನ ತಮ್ಮ ಓಡಿಸ್ತಾನೆ. ಇದು ಮಾಡ್ಲು ಮುಗಿದೋಯ್ತು ಗೈಸ್, ಕಂಪ್ನಿಯಲ್ಲೇ ಮಾಡ್ತೀವಿ ಡ್ಯೂಟಿ. ಮಾಡ್ಲು ಮುಗಿದೋಯ್ತು. ಈಗ ಟೂರಿಸ್ಟು ಓಲಾ ಓಬರ್ ಅದೇ ಅಂತ ಮಾಡ್ತಾವನೆ. ಪರವಾಗಿಲ್ಲ ಗೈಸ್, ಗಾಡಿ ನನ್ನ ಕೈಲಿದೆ ಹೆಂಗಿತ್ತು, ಈಗ ಇವನ ಕೈಲೂ ಹಂಗೆ ಐತೆ. ನೀಟಾಗಿ ಮಡಿಕೊಂಡವನೆ. ಯಾರಿಗ 5 ಸೀಟರಿಂದ ಹಿಡಿದು 7 ಸೀಟರು, 12 ಸೀಟರು, 21, 25, 33, 49 ಸೀಟರು, 50 ಸೀಟರ್ವರೆಗೂ ಬಸ್ಗಳು ಸಿಗ್ತವೆ. ಎಲ್ಲ ಥರ ವೆಹಿಕಲ್ಸು ಸಿಗುತ್ತೆ. DM ಮಾಡಿ ನಿಮ್ಮ ಟ್ರಿಪ್ ಯಾವ ಕಡೆ ಅಂತ ಹೇಳ್ರಿ. ಆ ಟ್ರಿಪ್ನ ಸಕ್ಸಸ್ಫುಲ್ ನಾವು ಮಾಡ್ಕೊಂಡ್ಬಿಡ್ತೀವಿ ನಿಮಗೆ. DM ಮಾಡಿ ಗೈಸ್. ಇನ್ಸ್ಟಾಗ್ರಾಮ್ ಪೇಜ್ ಹಾಕಿರ್ತೀನಿ, ಹೋಗಿ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ತೆಗಿ ಏನ್ರಾ ನೆಂದೋದ್ರ ಯಾಕೆ ಬಂದಿದ್ದೀಗ? ಟೀ ಕೊಡ್ತೀರಾ ಅಂದ್ರು. ಯಾರು ಇವನಾ? ಇವನಾ? ಅಲ್ಲ ಯಾರ ಡೋರ್ ತೆಗೆದು ಹತ್ಕೊಂಡ್ಬಿಡ್ತೀರಾ? ಗೈಸ್ ಯಾರ ಡೋರ್ ತೆಗೆದು ಹತ್ಕೊಂಡು ಹೋಗ್ಬಿಡ. ಟೋಲಲ್ಲಿ ಹಾಕ್ಯಾಡ್ರಿ ಇವ್ರನ್ನ. ಗೈಸ್ ನೋಡ್ರಿ ಇಲ್ಲಿ ನಮ್ಮ ವಿಡಿಯೋಗ್ರಾಫರ್ಗೆ ಎಂತ ಇದೇನದು ಏನೋ ಅತಿಥಿ ಸತ್ಕಾರ ನಡೀತೈತೆ. ನೋಡ್ರಿ ತಲೆ ಮೇಲೆ ಬಟ್ಟೆ ಹಾಕೊಂಡ್ ಗೊತ್ತವನೆ, ಎಂಟ್ರು ಬಿಟ್ಟದೊಳಗೆ. ಗೈಸ್ ಏನಿಲ್ಲ, ಒಂದು ಚಿಕ್ಕದಾಗ ಒಂದು ಶೂಟ್ ಮಾಡೋಣ ಅಂತ ಬಂದ ರೀಲ್ಸ್ಗೆ. ಗೈಸ್ ನೋಡ್ರಿ ಅಲ್ಲಿ ಶೂಟ್ ಮಾಡ್ತಾವ್ರೆ. ಏನಿಲ್ಲ, ಮಳೆದೊಂದು ಸೀನು, ಫ್ರೆಂಡ್ಶಿಪ್ದು ಒಂದು ಸೀನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಸ್ಕೂಲಾಗೂ ಇಷ್ಟು ಚೆನ್ನಾಗಿ ಓದಿಲ್ಲ ನಾನು, ಓದ್ಬಿಟ್ಟಿದ್ರೆ ಫಸ್ಟ್ ರ್ಯಾಂಕ್ ಬಂದ್ಬಿಡ್ತಿದ್ದೆ. ಇಷ್ಟೆಲ್ಲ ನೋಡ್ತಾವನೆ. ಏನು ಆರ್ಡರ್ ಮಾಡೋಣ ಕೇಳ್ರಿ ಬಂದು. ನಾವು ಆರ್ಡರ್ ಮಾಡೋದು ಇದೆಲ್ಲ ನೋಡೋನೆ. ಎಗ್ ಪಪ್ಸ್ ಆರ್ಡರ್ ಮಾಡೋಣ.
ನಾವು ಆರ್ಡ್ರ್ ಮಾಡಿದ್ರೆ ಮೆನು ಇಲ್ಲದೆ ಇರೋದು, ಮೆನು ಇರೋದು ಆರ್ಡ್ರ್ ಮಾಡಿದ್ರೆ ವ್ಯಾಲ್ಯೂ ಇರಲ್ಲ. ನೀವೇನೋ ಹೇಳಿ ಬ್ರಾ. ಏನು ಗೊತ್ತೇ ಇಲ್ಲ. ಗೈಸ್ ಪಪ್ಸ್ ಬಂದೈತೆ, ಪಪ್ಸ್ ತಿಂತಾ ಇದೀವಿ. ನಮ್ಮ ನೋಡಿದೆ ಅವರು ಕೊಟ್ಟು ಬಂದಿದ್ದು ಜಿತ್ ಪಾಸನ್ ಆರ್ಡರ್ ಮಾಡೋಣ. ಇನ್ನೊಂದು ಪೀಸ್ ಮಾಡ್ಸೋ. ಬರೋ ನಾಲ್ಕು ಬರೋ ಗೈಸ್ ಪಪ್ಸ್ ನೋಡಿ ಇರ್ಬೋದು, ಇದ್ರ ಮುಂದೆ ಏನೂ ಇಲ್ಲ. ಗೈಸ್ ನಾವು ನಿಮಿಷ ಕೊಡಿ, ನಿಮಿಷ ತೋರಿಸ್ಬೇಕು. ಗೈಸ್ ಯಾವತ್ತು ಅಂದರೆ ಅದೇ 2 ವಾರ ಆಯ್ತಲ್ಲ ಮಚ್ಚ. ನಂಗೆ ಗೊತ್ತಿಲ್ಲ. ಗೈಸ್ 2 ವಾರದ ಮೇಲಾಯಿತು ಸೀಮಂತ ಮಾಡಿ. ಇವಾಗ ಫೋಟೋಸ್ನ ಕಳಿಸ್ಕೊತಾ ಇದ್ದೀನಿ. ಕ್ಯಾಮ್ರಾದಲ್ಲಿ ಈಗ ಬರ್ತಾ ಇದೆ ಫೋಟೋಸ್ ಎಲ್ಲ. ನೋಡ್ರಿ ಯಾರ್ಯಾರು ಅವ್ರೆ. ರೆಡ್ಡಿ, ಕರಿಯ, ನಮ್ಮ ವಿಶ್ವ, ಮಲಣ ಅವರೆಲ್ಲ ಕೂತ್ಕೊಂಡು ಕಾರಲ್ಲೇ ಫೋಟೋಸ್ ಕಳಿಸ್ಕೊತಾ ಇದ್ದೀವಿ.